ರಾಜಧಾನಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಡ್ರೈವರ್ ಯುವತಿಯ ಮೇಲೆ ಬಸ್ಸನ್ನು ಹತ್ತಿಸಲಿಕ್ಕೆ ಯತ್ನಿಸಿದಂತಹ ಪ್ರಕರಣ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾರಿಗೆ ಸಚಿವರು ಬಸ್ ಚಾಲಕನನ್ನ ಅಮಾನತುಗೊಳಿಸಿದ್ದಾರೆ. ಈಗ ಬಸ್ ಚಾಲಕನೇ ಸ್ವತಃ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಬಿಎಂಟಿಸಿ ಚಾಲಕ ಪ್ರಶಾಂತ್ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಟ್ಯಾಂಕರ್ ಮತ್ತು ಬಸ್ ಮುಂದೆ ಯುವತಿ ಕಾರ್ ಡ್ರೈವ್ ಮಾಡ್ತಾ ಇದ್ರು. ಕಾರ್ಪೊರೇಷನ್ ಸಿಗ್ನಲ್ ಅಲ್ಲಿ ಸೈಡ್ ಅನ್ನ ಬಿಡೋದಕ್ಕೆ ನಾನು ಬೈದೆ. ಆಗ ಯುವತಿ ಅವಾಚ್ಯವಾಗಿ ಬೈದು ನನ್ನ ಮೇಲೆ ಹಲ್ಲೆಗೂ ಕೂಡ ಮುಂದಾದ್ರು. ಕೆಳಗಿಳಿ ಅಂಥೇಳಿ ನನಗೆ ಆ ಯುವತಿ ಕೈ ಸನ್ನೆಯನ್ನು ಕೂಡ ಮಾಡಿದ್ರು. ನನ್ನ ತಪ್ಪಿಲ್ಲದೆ ನಾನು ಯಾಕೆ ಕೆಳಗಿಳಿಲಿ ಅನ್ನೋದು ಈಗ ಪ್ರಶಾಂತ್ ಪ್ರಶ್ನೆ. ಎಡಭಾಗಕ್ಕೆ ಬಸ್ಸನ್ನು ಚಲಾಯಿಸಿದ್ನೇ ಹೊರತು ಆಕೆಯ ಮೇಲೆ ಹತ್ತಿಸ್ಲಿಕ್ಕೆ ನಾನು ಯತ್ನಿಸಲಿಲ್ಲ. ಬಿಎಂಟಿಸಿ ಚಾಲಕ ಪ್ರಶಾಂತ್ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಯುವತಿಯ ಮೇಲೆ ಬಿಎಂಟಿಸಿ ಬಸ್ಸನ್ನು ಹತ್ತಿಸಲಿಕ್ಕೆ ಯತ್ನಿಸಿದ್ರು ಅನ್ನುವಂತಹ ಆರೋಪಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಾರಿಗೆ ಸಚಿವರು ಪ್ರಶಾಂತ್ ಅವರನ್ನು ಅಮಾನತು ಕೂಡ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇದೇ ಬಸ್ಸು, ಈ ಬಸ್ಸನ್ನು ಡ್ರೈವ್ ಮಾಡ್ತಾ ಇದ್ದಿದ್ದು ಪ್ರಶಾಂತ್. ಇದೇ ಯುವತಿ ಬಿಳಿ ಬಣ್ಣದ ಶರ್ಟ್ ಅನ್ನು ಹಾಕೊಂಡಿದ್ದಾರಲ್ಲ, ಈ ಯುವತಿಯ ಮೇಲೆ ನುಗ್ಗಿದೆ ಬಸ್ಸು. ಈ ವಿಚಾರಕ್ಕೆ ಏನಾಯಿತು, ಯಾಕಾಗಿ ಹೀಗೆ ಮಾಡಿದ್ರು ಎಲ್ಲವನ್ನೂ ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವರೇ ಡ್ರೈವರ್ ಪ್ರಶಾಂತ್. ಈಗ ಇವರನ್ನು ಅಮಾನತು ಮಾಡಲಾಗಿದೆ. ನನ್ನ ಉದ್ದೇಶ ಅದಾಗಿರಲಿಲ್ಲ. ಈ ಇನ್ಸಿಡೆಂಟ್ಗೂ ಮೊದಲು ಏನಾಗಿತ್ತು ಎಲ್ಲವನ್ನೂ ಕೂಡ ಅವರು ಹಂಚಿಕೊಂಡಿದ್ದಾರೆ. ಬಿಎಂಟಿಸಿ ಬಸ್ ಚಾಲಕನೊಬ್ಬ ಯುವತಿಗೆ ಬಸ್ಸನ್ನು ನುಗ್ಗಿಸಿದಂತಹ ಪ್ರಕರಣ ಸಾಕಷ್ಟು ಒಂದು ವೈರಲ್ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಬಿಎಂಟಿಸಿಯ ಡ್ರೈವರ್ ಆಗಿರ್ತಕ್ಕಂಥ ಪ್ರಶಾಂತ್ ಅವರೇ ಇದ್ದಾರೆ. ಅವ್ರನ್ನ ಮಾತನಾಡ್ತೇನೆ. ಸರ್, ಏನು ಹೇಳ್ತೀರಾ? ಏನಾಗಿದ್ದು ಘಟನೆ, ಯಾವಾಗಾಗಿದ್ದು? 23ನೇ ತಾರೀಕು ನಾನು ಡ್ಯೂಟಿ ಮಾಡ್ತಾ ಇರುವಾಗ ಹಡ್ಸನ್ಸ್ ವೃತ್ತದಲ್ಲಿ ಲೆಫ್ಟ್ ಸೈಡಿಂದ ಅವರು ಓವರ್ಟೇಕ್ ಮಾಡ್ಕೊಂಡು ಒಂದು ಲಾರಿ ಮತ್ತು ಬಸ್ಸಿನ ಮಧ್ಯದಲ್ಲಿ ನುಗ್ಗಿದ್ರು. ಮುಂದೆ ಬಂದು ಜಗಳ ಮಾಡಿದ್ರು. ಲಾರಿಯನ್ನು ನಿಲ್ಲಿಸ್ಬಿಟ್ಟು ಆ ಕಾರವರಿಗೆ ಬೈತಾಯಿದ್ರು. ಹಿಂದೆ ನಾನಿದ್ದೆ ಮೇಡಮ್, ಹಿಂದೆ ಇದ್ದೆ. ಆವಾಗ ನಾನು ಹೇಳಿದೆ ಅವರಿಗೆ, ಮುಂದೆ ಸಿಗ್ನಲ್ ಬಿದ್ದ ಮೇಲೆ ಮುಂದೆ ಹೋಗ್ಬಿಟ್ಟು ಏನು ರೀ ಹಂಗೆ ನುಗ್ಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಕೈ ತೋರಿಸಿ ಬರೀ ಆ್ಯಕ್ಷನ್ ಮಾಡಿದೆ ಅಷ್ಟೇ. ಮುಂದೆ ಬಂದುಬಿಟ್ಟು ಬಸ್ ಸ್ಟಾಪಲ್ಲಿ ನಿಲ್ಲಿಸಿ ನಾವು ಜನ ಪಿಕಪ್ ಮಾಡುವಾಗ ಮುಂದೆ ಬಂದು ಗಾಡಿಯ ಫೋಟೋವನ್ನು ಹಿಂದ್ಗಡೆ ಇದ್ದಿದ್ದ ಒಬ್ಬ ವ್ಯಕ್ತಿ ಫೋಟೋ ಹೊಡ್ಕೊಂಡ. ಅವ್ರ ಹಿಂದೆ ಹೋಗಿ ಯಾಕೆ ಫೋಟೋ ಹೊಡ್ಕೊಂಡ್ರಿ ಅಂತ ಹಿಂಗೆ ಕೇಳಿದ್ದಕ್ಕೆ ಅವರು ಹಿಂದೆ ಮುಂದೆ ಲೆಫ್ಟು ರೈಟು ನನ್ನ ಮುಂದೆ ಹೋಗೋಕ್ಕೆ ಬಿಡದೆ ಲೆಫ್ಟಿಗೆ ಬಂದರೆ ಲೆಫ್ಟಿಗೆ ಎಳೆಯೋದು, ರೈಟಿಗೆ ಬಂದರೆ ರೈಟಿಗೆ ಎಳೆಯೋದು, ಹೀಗೆ ಎಳ್ಕೊಂಡು ನಾನು ಅವ್ರ ಹಿಂದೆನೇ ಕರ್ಕೊಂಡು ಹೋದಾಗ ಮುಂದೆ ಆಟೋದನ್ನು ಒಬ್ಬ ನಿಲ್ಲಿಸಿದಾಗ ನಾನು ಮುಂದೆ ಹೋಗಿ ಸಿಗ್ನಲಲ್ಲಿ ನಿಲ್ಲಿಸಿದ್ದೆ. ಹಿಂದೆ ನಮ್ಮ ಬಸ್ಸಿನ ಹಿಂಭಾಗದಲ್ಲಿ ನಿಲ್ಲಿಸ್ಬಿಟ್ಟು ಕಾರನ್ನು ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಇಳಿಯೋ ಕೆಳಗೆ ಅಂತ ನನ್ನ ಮೇಲೆ ಇದು ಮಾಡಿದ್ರು. ನಾನು ಏನು ಮಾಡಿದ್ದೀನಿ, ನಾನು ಯಾಕೆ ಇಳಿಲಿ ಅಂತ ನಾನು ಬರೀ ಆ್ಯಕ್ಷನ್ ಮಾಡಿದೆ ಅಷ್ಟೇ. ಅಲ್ಲಲ್ಲ, ಈಗ ಬಸ್ಸು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅವರು ಬಸ್ಗೆ ಹಿಂಗೆ ಕೈ ಮಾಡ್ತಾ ಇದ್ದಾರೆ, ನಿಲ್ಲಿಸಿ ಅಂತ ಕೈ ಮಾಡ್ತಾ ಇದ್ದಾರೆ. ಇಳಿ ಕೆಳಗೆ ಅಂತ ಓಕೆ, ಕೈ ಮಾಡ್ತಾ ಇದ್ದಾರೆ. ಅವಾಗ ನೀವು ಸ್ವಲ್ಪ ನಿಲ್ಲಿಸಿ ಮಾತಾಡ್ಬೋದಿತ್ತಲ್ವ? ಬಸ್ನ ನುಗ್ಸಿದ್ರಲ್ಲ ಸರ್? ನಿಲ್ಲಿಸಿದ್ವಿ ಮೇಡಮ್. 2ರಿಂದ 3 ನಿಮಿಷ ನಿಲ್ಲಿಸಿ ಸಿಗ್ನಲ್ ಬಿದ್ದ ಮೇಲೆ ಮೂವ್ ಮಾಡಿದಾಗ ಅದು ಲೆಫ್ಟಿಗೆ ಎಳ್ಕೊಂಡು ಅವ್ರ ಮೇಲೆ ಹೋಗಲಿಲ್ಲ. ಅವ್ರು ಸೆಂಟ್ರಲ್ಲಿ ನಿಂತಿದ್ರು. ನಾನು ಲೆಫ್ಟಿಗೆ ಎಳೆದ್ಬಿಟ್ಟು ಮುಂದೆ ಮೂವ್ ಮಾಡಿದೆ. ಆವಾಗ ಲೆಫ್ಟಿಗೆ ಅವರು ಪಾಸ್ ಆದಮೇಲೆ ನಾನು ಸೀದಾ ಹೋದೆ. ಉಗ್ರಲ್ಲಿ ಹೋಗೋ ವಿಚಾರ ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಹಂಗಾಯ್ತು ಕಥೆ. ಆ ಮಹಿಳೆ ಏನೋ ಕಿರಿಕ್ ಮಾಡಿದ್ರು, ಬಸ್ಸಿಂದ ಕೆಳಗಿಳಿ ಅಂದಿದ್ರು. ಬಸ್ಸನ್ನು ಸ್ಟಾಪ್ ಮಾಡಿ ಕೆಳಗಿಳಿದು ಅವ್ರ ಸಮಸ್ಯೆ ಏನು ಅನ್ನೋದನ್ನು ಕೇಳಬೇಕಿತ್ತು. ಈಗ ಮೈ ಮೇಲೆ ನುಗ್ಗಿಸಿದಂತಹ ಪರಿಣಾಮ ಏನಾಗಿದೆ? ಸಾರಿಗೆ ಸಚಿವರು ಅಮಾನತನ್ನು ಮಾಡಿದ್ದಾರೆ. ಇರೋ ಕೆಲಸವನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಈಗ ಮಹಿಳೆ ಗಲಾಟೆ ಮಾಡಿದ್ರು ಅನ್ನುವಂತಹ ವಿಚಾರ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಈಗ ಪ್ರಶಾಂತ್ ಅವರು ಅದನ್ನು ಹೇಳ್ತಾ ಇದ್ದಾರೆ.